ವಾಟ್ ಇಸ್ ದಿಸ್ ಕಾಂತ? ವಾಟ್ ಇಸ್ ದಸ್? ಐ ಲೈಕ್ ಇಟ್. ಏನಮ್ಮ ಕಂಟ್ರಿನಲ್ಲೇ ಬರೀ ನಾನ್ ಸೆನ್ಸ್ ಕೆಲಸಗಳು ನಡೀತಾ ಇದ್ದಾವೆ. ಹಾಗಾಗಿ ಬಾಯಲ್ಲೇ ಇವತ್ತಿನ ನಮ್ಮ ರೌಂಡ್ಸ್ನಲ್ಲಿ ಸೆನ್ಸ್ ಇದ್ದವರು ಯಾರ್ಯಾರು ಏನೇನು ಕೆಲಸ ಮಾಡ್ತಾ ಇದ್ದಾರೆ, ಏನೇನು ಮಾತನಾಡ್ತಿದ್ದಾರೆ ಅಂತ ಜಸ್ಟ್ ಒಂದು ರೌಂಡ್ ನೋಡ್ಕೊಂಬರೋಣ. ನಡಿ ಕಾಂತ, ನಡೆ. ಏನ್ರಿಪ್ಪ ಟುಡೇ ನಮ್ಮ ರೌಂಡ್ಸ್ ನಲ್ಲಿ ಗುಂಡು ಮಿನಿಸ್ಟರ್ ರೇಣುಕಾಚಾರ್ಯ ಅವರು ಇಲ್ಲೇ ಇದಾರಲ್ಲ. ಓಕೆ ಸ್ಟಾಪ್. ಮತ್ತೇನ್ರಿಪ್ಪ, ಅಂತೂ ನಿಮ್ಮ ಕ್ಲೋಸ್ ಫ್ರೆಂಡು ಹರೀಶ್ ಅವರು ಒಂದು ಪೋಸ್ಟ್ ಹೊಡೆದ್ರಲ್ಲ, ವಾಟ್ ಯು ಸೇ? ನಮ್ಮ ದಾವಣಗೆರೆ ಜಿಲ್ಲೆ ಓಕೆ, ನನ್ನ ಹೊನ್ನಾಳಿ ಪಕ್ಷ ಹರಿಹರ ಕ್ಷೇತ್ರ ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರ ಹರೀಶ್ ಅವರು ಓಕೆ KRDC ಚೇರ್ಮನ್ ಆಗಿ ಅಧಿಕಾರ ಸ್ವೀಕಾರ ಮಾಡಿದರೆ, ಈ ಸಂದರ್ಭದಲ್ಲಿ ತಾವೇನು ಹೇಳ್ತೀರಿ? ಈ ಸಂದರ್ಭದಲ್ಲಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ, ನಮ್ಮ ನಾಯಕರ ಯಡಿಯೂರಪ್ಪನವ್ರನ್ನ ಹಾಗೂ ಉಪಮುಖ್ಯಮಂತ್ರಿಗಳನ್ನ ನಮ್ಮ ರಾಷ್ಟ್ರೀಯ ನಾಯಕ ಅಭಿನಯಿಸ್ತೇನೆ. ಓಹೋ ಸೂಪರ್. ಅದೆಲ್ಲ ಎಲ್ಲಿ ಬಿಡ್ರಿ, ಮತ್ತೇನ್ರಪ್ಪ ಸಿದ್ದುಬಾಯಿ ನಿಮ್ಮ ನಾಯಕರ ಪ್ರವಾಸದ ಬಗ್ಗೆ ಏನೋ ಗುಸು ಹೇಳ್ತಾ ಇದ್ರು. ಪ್ರತಿಪಕ್ಷಗಳಿಗೆ ಅವರಿಗೆ ಕರ್ತವ್ಯನೇ ಗೊತ್ತಿಲ್ಲ. ಬಾಪರೆ ಪ್ರತಿಪಕ್ಷ ನಾಯಕರಿಗೆ, ಓಕೆ, ಪ್ರತಿಪಕ್ಷದ ನಾಯಕರಿಗೆ ಸಮರ್ಥವಾಗಿ ಇವತ್ತು ರಾಜ್ಯದಲ್ಲಿ ಭೀಕರವಾದ ಬರಗಾಲ ಇದೆ. ಅಬ್ಬಬ್ಬಾ, ಈ ಬರಗಾಲ ಸಂದರ್ಭದಲ್ಲಿ ನಾವು ಯಾರು ರಾಜಕಾರಣ ಮಾಡಬಾರ್ದು. ಅಲ್ರಿ, ಮತ್ತೆ ಸಿದ್ದರಾಮಯ್ಯ ಅವರು ಹೇಳ್ದಂಗ ನಿಮ್ಮ ನಾಯಕರು ಕುರ್ಚಿಗೋಸ್ಕರ ಏನಾದರೂ ಪ್ರವಾಸ? ಒಂದು ಮಾತನಾಡಿ ಯಡಿಯೂರಪ್ಪನವರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದರೆ, ನಾನು ರಾಜ್ಯದ ಅಧ್ಯಕ್ಷ ಹುದ್ದೆನೂ ಕೇಳಲ್ಲ, ಮುಖ್ಯಮಂತ್ರಿ ಸ್ಥಾನನೂ ಬಯಸಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, 150 ಸೀಟ್ ಶಾಸಕರು ಆಯ್ಕೆ ಮಾಡಬೇಕು, ಆ ನಿಟ್ಟಲ್ಲಿ ಪ್ರವಾಸ ಮಾಡ್ತಾರೆ ವಿನ ಯಾವತ್ತೂ ಹುದ್ದೆಯನ್ನು ಬಯಸ್ತಕ್ಕಂಥ ವ್ಯಕ್ತಿ ಅಲ್ಲ. ಓ ಹಂಗ, ಹೋಗಲ್ ಬಿಡಪ್ಪ, ನಾ ಸುಮ್ಮನೆ ಕೇಳಿದೆ. ಓಕೆ, ಇವಾಗ ನಿಮ್ಮ ನಾಯಕರ ವ್ಯಕ್ತಿತ್ವದ ಬಗ್ಗೆ ಹೇಗೆ ಅಂತ ಸ್ವಲ್ಪ ವರ್ಣನೆ ಮಾಡ್ರಿ. ಯಡಿಯೂರಪ್ಪನವ್ರು ಯಾವತ್ತು ಈ ಸೂರ್ಯ ಹೆಂಗೆ ಪ್ರಕಾಶಮಾನ ಹೊಳೆಯುತ್ತೆ ಪಳ 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 ಅಂತ ಅನ್ರಿ, ಯಡಿಯೂರಪ್ಪನವ್ರು ಯಾವತ್ತು ಸೂರ್ಯ ಇದ್ದಂಗೆ, ಬೇರೆ ರೀತಿ ಬಲ್ಪ್ ಆಗಲ್ಲ ಅವತ್ತವರು. ಕರೆಕ್ಟ್ ಬಿಡ್ರಿ, ನಿಮ್ಮ ತರ ಜೀರೋ ಬಲ್ಪ್ ಅಲ್ಲ ಅವರು. ಅಂದ್ರೆ ಮತ್ತೆ ಸದಾನಂದ ಗೌಡ್ರು ಏನಾದ್ರು ಬಲ್ಪ್ ಅನ್ರಿ? ನಾನು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡ್ದಲ್ಲ. ಯಡಿಯೂರಪ್ಪನವ್ರು ಯಾವತ್ತು ಸೂರ್ಯ ಇದ್ದಂಗೆ, ಸೂರ್ಯ ಹೆಂಗೆ ಪ್ರಕಾಶಮಾನ ಹೊಳಿತಾ ಇರುತ್ತೆ, ಈ ಜಗತ್ತು ಹೆಂಗೆ ಯಡಿಯೂರಪ್ಪ ಸೂರ್ಯ ಇದ್ದಂಗೆ. ಹೌದು ಬಿಡ್ರಪ್ಪ, ನಿಮ್ಮ ನಾಯಕರು ಸೂರ್ಯ ಇದ್ದಂಗ, ಮತ್ತೆ ಈಶ್ವರಪ್ಪ ನಾನು ಇನ್ನೊಬ್ಬರ ಬಗ್ಗೆ ಹೇಳಲ್ಲ. ಸರಿ ಬಿಡ್ರಿ. ಓಹೋ ಏನ್ರಿಪ್ಪ, ನಮ್ಮ ಕೈ ಪಾರ್ಟಿ ಸಿದ್ದುಬಾಯಿ ಇಲ್ಲೇ ಅದಾರಲ್ಲ. ಓಕೆ ಸ್ಟಾಪ್. ಸಿದ್ದುಬಾಯಿ ಮತ್ತೇನ್ರಿ, ನೀವು ಯಾವಾಗ ಭಾರಿ ಕಾಳದ ಪ್ರವಾಸ ಮಾಡೋದು? ಅವೆಲ್ಲ ಮಾಡ್ತೀವಿ, ಈಗ ಸ್ವಲ್ಪ ಬರಗಾಲ ಇದೆಯಲ್ಲ. ಅಲ್ರಿ, ಮತ್ತೆ ಎಡ್ಡಿಜಿ ಪ್ರವಾಸ? ಯಡಿಯೂರಪ್ಪ ಜೈಲಿಗೆ ಹೋಗಿದ್ರಲ್ಲ, ಅವತ್ತಿನಿಂದ ಹೊರಗಡೆ ಹೋಗಿಲ್ಲ ಅವರು. ಈಗ ಅವ್ರ ಪಾಪ ಅವರ ಅದಕ್ಕೆ ಅಲ್ರಿ, ಇವ್ರ ಕೆಲಸ ಅದು ಬಿಟ್ಬಿಟ್ಟು ರಾಜಕೀಯ ಮಾಡೋದು ಮಾತ್ರ ಮಾಡ್ತಾ ಇದ್ದಾರೆ. ಮತ್ತು ಅವ್ರ ಒಳಗೂ ರಾಜಕೀಯ ನಡೀತಾ ಇದೆ. ಹೋಗ್ಲಿ, ಅವ್ರ ಬಗ್ಗೆ ಟೀಕೆ ಮಾಡ್ತಿರಲ್ಲ, ನೀವೇನ್ ಮಾಡಿದ್ರಿ? ಮಾಡ್ತೀವಿ, ನಾವು ಮಾಡಿದೀವಿ, 3 ಸಾರಿ ಮಾಡಿದೀವಿ. ಆಯ್ತು ಬಿಡಪ್ಪ, ಅದೇನ್ ಮಾಡ್ತಿರೋ ಮಾಡ್ರಿ. ಇವಾಗ ಕೈಯಲ್ಲಿ ಅದೇನೋ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರ ತರ ಪತ್ರಗಳನ್ನು ಹಿಡ್ಕೊಂಡು ಕೂತ್ಕೊಂಡಿರಲ್ಲ, ಏನಂತ ಸ್ವಲ್ಪ ಓದ್ರದು. ಈಗ ನೋಡಿ, BS ಯಡಿಯೂರಪ್ಪನವರು ವಿಜಾಪುರ ಜಿಲ್ಲೆಯ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಲಿ, ವಿವಿಧ ಕಾಮಗಾರಿಗಳನ್ನು ಪರಿವೀಕ್ಷಣೆ ಮಾಡುವರು. ಆ ವಿವಿಧ ಕಾಮಗಾರಿಗಳ ಪರಿವೀಕ್ಷಣೆ ಮಾಡುವರು. ಮಾನ್ಯರ ಜೊತೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬೆಳ್ಳುಬ್ಬಿ ಅವರು ಡ್ಯಾನ್ಸ್ ಮಾಡುವರು. ಓಕೆ ಸ್ಟಾಪ್. ಬೆಳ್ಳುಬ್ಬಿ ಅವರೇ, ಬರಗಾಲದಲ್ಲಿ ಡ್ಯಾನ್ಸ್ ಮಾಡಿದ ಸಾಕು ನೀವು. ಉಗ್ರ ಪ್ರತಾಪವಾಗಿ ಮಾತನಾಡ್ತಕ್ಕಂತಹ ಉಗ್ರಪ್ಪ ಅವರ, ತಾವು ಯಡಿಯೂರಪ್ಪನವ್ರಿಗೆ ಏನ್ ಕೇಳ್ತೀರ ಕೇಳ್ರಪ್ಪ. ಈ ಪ್ರವಾಸದಲ್ಲಿ ಯಾವುದೇ ವಿಧವಾದಂತಹ ಪರಿಹಾರಗಳನ್ನು ಕೊಡ್ತಕ್ಕಂಥದಕ್ಕೆ ಸರ್ಕಾರ ಮುಂದಾಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಯಡಿಯೂರಪ್ಪನವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಏನಂತ? 2009ರಲ್ಲಿ ರಾಜ್ಯದಲ್ಲಿ ಬಂದಂತ ನೆರೆಯ ಹಾವಳಿಯಿಂದ ಕರೆಕ್ಟ್ ಜನ ತತ್ತರಿಸಿದ್ರು, ಅವರಿಗೆ ಮನೆ ಕಟ್ಟಿಸಲಿಕ್ಕೆ ನಿಮ್ಮ ಯೋಗ್ಯತೆಗೆ ಆಗಲಿಲ್ಲ. ಅದು ಕರೆಕ್ಟು. ಅವರಿಗೆ ಪರಿಹಾರ ಕೊಡ್ಲಿಕ್ಕೆ ನಿಮ್ಮ ಯೋಗ್ಯತೆಗೆ ಆಗಲಿಲ್ಲ. ಅದು ಕರೆಕ್ಟು. ಇವತ್ತು ಬರದ ನೆಪದಲ್ಲಿ ಚುನಾವಣೆ ಬರುತ್ತೆ ಅಂತೇಳಿ ಇವತ್ತೇನು ನೀವು ಪ್ರವಾಸ ಹೊರಟಿದ್ದೀರಿ, ಇದು ನಿಜಕ್ಕೂ ಸಹ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ. ಓಕೆ ಮ್ಯಾನ್, ಓಕೆ. ನೋಡಿದ್ರ ಮ್ಯಾನ್, ಯಾರ್ಯಾರೋ ಏನಾರು ಮಾತನಾಡಿದ್ರು ಅಂತ. ಇವಾಗ ನಡಿ ಕಾಂತ, ನಮಗೆ ಟೈಮ್ ಆಯ್ತಾ. ಶಿವಾಜಿನಗರಕ್ಕೆ ಹೋಗಿ ನಮ್ಮ ಕಾಕ ಅಲ್ಲಾ ಬಕ್ಷ್ ಹೋಟೆಲ್ಗೆ ಹೋಗಿ ನಿಪ್ಪಟ್ಟು ತಿನ್ಕೊಂಡು ಹಂಗೆ ಗ್ರೀನ್ ಟೀ ಕುಡ್ಕೊಂಬರೋಣ. ನಡಿ ಕಾಂತ, ನಡೆ. ಹತ್ತ ಬೇಗ ಗಾಡೆ, ಹತ್ತ ಚೆನ್ನ.